ಈಗ ನಮ್ಮ ಮತದಾನ ಕೇಂದ್ರದಲ್ಲಿ ನಮ್ಮ ಬಿಜೆಪಿಯ ಶಾಸಕರಿಗೆ ಸುಮಾರು 47 ಓಟನ್ನು ಹಾಕುವಂಥದ್ದಕ್ಕೆ ನಾವು ವಿಪ್ಪನ್ನು ಕೊಟ್ಟಿದ್ರಿ. 47 ಜನನು ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದೇ ರೀತಿ ಎಸ್.ಟಿ. ಸೋಮಶೇಖರ್ ಮತ್ತು ಎಸ್.ಟಿ. ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರಿಗೂ ಸಹ ನೆನ್ನೆ ವಿಪ್ಪನ್ನು ಜಾರಿಗೆ ಮಾಡಿದ್ದೀರಿ. ಅವರ PA ಮೊಬೈಲ್ಗೂ ನಾವು SMS ಮಾಡಿದ್ದೀರಿ. ಅವರ ಮನೆ ಹತ್ರನೂ ಕೂಡ ಎಸ್.ಟಿ. ಸೋಮಶೇಖರ್ ಮನೆ ಹತ್ರನೂ ಕೂಡ ನಮ್ಮ ಸೆಕ್ರೆಟರಿ ತಗೊಂಡೋಗಿ ವಿಪ್ಪನ್ನು ಜಾರಿಗೆ ಮಾಡಿದ್ದಾರೆ. ಹೆಬ್ಬಾರ್ ಅವರ LH ರೂಮ್ಗೂ ಕೂಡ ಅಂಟಿಸಿದಿರಿ. ಅವರ ಮೊಬೈಲ್ಗೂ ಕೂಡ SMS ಹಾಕಿದಿರಿ. ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ನನ್ನ ಜೊತೆ ಮಾತಾಡಿದರು. ನೆನ್ನೆನೂ ಹೆಬ್ಬಾರು ಈಗ ಬೆಳಗ್ಗೆ 10 ಗಂಟೆವರೆಗೂ ಫೋನ್ ಮಾಡ್ತಾನೆ ಇದ್ರು, ಟಚ್ಚಲ್ಲಿದ್ರು. ನಾವು ಮಾತಾಡಿದಾಗ ಫೋನ್ ಮಾಡೋರು, ಇಲ್ಲ ಬರ್ತೀರಿ, ಪಾರ್ಟಿಗೆ ದ್ರೋಹ ಬಗ್ಗೆ ಅಲ್ಲ, ತಾಯಿಗೆ ದ್ರೋಹ ಬಗ್ದಂಗೆ, ನಾವು ಮೋಸ ಮಾಡಲ್ಲ, ಆ ಥರದ ವ್ಯಕ್ತಿಗಳಲ್ಲ ನಾವು ಅಂತ ಎಲ್ಲ ಹೇಳಿದರು. ಮೊನ್ನೆನೂ ಸೋಮಶೇಖರ್ ಮಾತಾಡಿದಾಗೂ ಕೂಡ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ, ಹಂಗೇನ ಮಾಡೋದಿದ್ರೆ ನಿಮ್ಗೆ ಹೇಳ್ತೀನಿ ಅಂತ ಎಲ್ಲ ಹೇಳಿದರು. ಇವತ್ತು ಇನ್ನೂ ಹೆಬ್ಬಾರ್ ಅವ್ರದ್ದು ಇನ್ನೂ ಗೊತ್ತಿಲ್ಲ. ಆದರೆ ಎಸ್.ಟಿ. ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ನನಗನ್ಸ್ತತೆ ಈ ರೀತಿ ಮೋಸ ಮಾಡೋ ಅಂಥದ್ದನ್ನು ಪದೇ ಪದೇ ಜನ ಇಷ್ಟಪಡಲ್ಲ. ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ದವ್ರದ್ದು BJPಗೆ ಬಂದಿದ್ದರು, ಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಅದರಲ್ಲೂ ಪ್ರತಿಷ್ಠಿತವಾದಂಥ ಮೈಸೂರು ಜಿಲ್ಲೆಯ ಇನ್ಚಾರ್ಜು ಸಹ ಯಡಿಯೂರಪ್ಪನವರು ನಾವೆಲ್ಲರೂ ಕೂಡ ಕೊಟ್ಟಿದ್ರಿ. ಇಷ್ಟಿದ್ರೂ ಕೂಡ ಇವತ್ತು ನಾನು ಹಣ ಕೊಡ್ತಾರೆ, ಹಣದ ಅಭಿವೃದ್ಧಿಗೋಸ್ಕರ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗ್ತೀನಿ ಅಂತ ಹೇಳೋವಂಥದ್ದು. ಹಾಗಾದರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಹಣ ಇವ್ರಿಗೆ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೀರಿ? ಈ ಥರ ಒಂದು ರೀತಿ ನನಗಂತ ಇದೆ, ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಒಂದು ರೀತಿ ರಾಜಕೀಯದ ಅಂತ್ಯವನ್ನು ಅವರೇ ಆಡ್ಕೊಂಡಿದ್ದಾರೆ. ಮೊನ್ನೆ ತಾನೇ ಅವರನ್ನು ಎಲೆಕ್ಟ್ ಮಾಡಿ BJP ಸಿಂಬಲಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿ ಇನ್ನೂ 9 ತಿಂಗಳಾಗಿಲ್ಲ. 9 ತಿಂಗಳಲ್ಲೇ ಈ ಥರ ಪಕ್ಷಾಂತರ ಮಾಡುವಂಥದ್ದು ಅಲ್ಲಿನ ಜನ ನೋಡ್ತಾ ಇದ್ದಾರೆ. ಅದರಿಂದ ಜನ ಸರಿಯಾಗಿ ಅವ್ರಿಗೆ ತಕ್ಕ ಪಾಠ ಕಳಿಸ್ತಾರೆ. ಇಷ್ಟೊತ್ತು ಕೂಡ ನಾನು ಕಾನೂನು ತಜ್ಞ ಜೊತೆ ಚರ್ಚೆ ಮಾಡಿದೆ. ವಿವೇಕ್ ರೆಡ್ಡಿ ಅವರು ನಮ್ಮ ಕಾನೂನು ಸೆಲ್ಲಿನ ಅಧ್ಯಕ್ಷರು, ಹೈಕೋರ್ಟ್ನ ಲಾಯರ್ ಅವರು, ಅವ್ರ ಜೊತೆನೂ ಚರ್ಚೆ ಮಾಡಿದ್ದೀನಿ. ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಂಗೆ ಸ್ಪೀಕರ್ ಅವರಿಗೆ ಕಾನೂನು ಪ್ರಕಾರ ಎಲ್ಲೆಲ್ಲಿ ಅವ್ರಿಗೆ ಅಪೀಲನ್ನು ಮಾಡಬೇಕು, ಅರ್ಜಿಯನ್ನು ಹಾಕಬೇಕು, ಅದನ್ನು ಕೂಡಲೇ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ನಾನು ವಿವೇಕ್ ರೆಡ್ಡಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಒಟ್ಟಾರೆ ಇದೊಂಥರ ದ್ರೋಹ, ಪಕ್ಷದ ದ್ರೋಹ, ತಾಯಿ ದ್ರೋಹ ಮಾಡಿದಂಥವ್ರಿಗೆ ಯಾರು ಕೂಡ ಆ ಕ್ಷೇತ್ರದ ಜನ ಕ್ಷಮಿಸಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ನಿಮ್ಮ ಸಂಪರ್ಕದಲ್ಲಿ ಎಸ್.ಟಿ. ಸೋಮಶೇಖರ್ ಇದ್ರೆ ಇವತ್ತು ಬೆಳಗ್ಗೆವರೆಗೂ? ಹೌದೌದು. ನೆನ್ನೆ ಅವರು, ನಾನು ಫೋನ್ ಮಾಡಿಲ್ಲ, ಅವರೇ ಫೋನ್ ಮಾಡಿದ್ರು. ಏನು ಹೇಳಿದ್ರು? ಫೋನ್ ಮಾಡಿ ನಾನು ಯಾವುದೇ ಪಾರ್ಟಿಗೆ ದ್ರೋಹ ಬಗೆಯಲ್ಲ, ತಾಯಿಗೆ ದ್ರೋಹ ಬಗ್ದಂಗೆ, ಮೊನ್ನೆ ತಾನೇ ಎಲೆಕ್ಟ್ ಮಾಡಿದ್ದಾರೆ 9 ತಿಂಗಳಿಂದ, ನಾನು ಹಂಗೆಲ್ಲ ಮಾಡಲ್ಲ ಅಂತಾನೆ ಹೇಳಿದ್ರು. ಮತ್ತೆ ಪ್ರತಿ ಸರಿನೂ ಕೂಡ ಇವಾಗೇ ಅಂತಲ್ಲ, ಈಗ ಯಾಕಂದ್ರೆ ಕಳೆದ 4 ತಿಂಗಳಿಂದನೂ ಅವರು ಸೋಮಶೇಖರ್ ದಿನ ಸೋಮಶೇಖರ್ ಅವರು ದಿನ DK ಶಿವಕುಮಾರ್ ಅವ್ರ ಜೊತೆ ಓಡಾಡೋದು, ಸಿದ್ದರಾಮಯ್ಯನ ಜೊತೆ ಓಡಾಡೋ, ಅವಾಗೇ ಮಾಧ್ಯಮದಲ್ಲಿ 4 ತಿಂಗಳಿಂದ ಅವರು ಪಕ್ಷದ ಹೊರಗಡೆ ಕಾಲಿಟ್ಟಿದ್ದಾರೆ ಅನ್ನೋದು ಎಲ್ಲ ಜಗಜ್ಜಾಹಿರಾತು ಆಯಿತು. ಆದರೆ ಈ ಥರ ಪಕ್ಷಕ್ಕೆ ದ್ರೋಹ ಬಗೆತಾರೆ, ಅಡ್ಡ ಮತದಾನ ಮಾಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇದು ಒಂಥರ ಪಾರ್ಟಿಗೆ ದ್ರೋಹ ಬಗ್ದಂಗೆ, ಜನ ಅವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಎಚ್ಚರಿಕೆ ಕೊಡ್ತೀರಾ ಸರ್ ಎಸ್.ಟಿ. ಸೋಮಶೇಖರ್ ಅವರಿಗೆ? ಕಾನೂನು ರೀತಿ ಈಗ ಕ್ರಮ ತೆಗೆದುಕೊಳ್ಳೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ. ನಾನು ಹೇಳ್ದಲ್ಲ, ಈ ಥರ ಕೆಲಸ ಮಾಡೋರಿಗೆ ಜನನೂ ಕೂಡ ತಿರಸ್ಕಾರ ಮಾಡಬೇಕು. ಸರ್, ಎಲ್ಲೋ ಒಂದು ಕಡೆ ಪಕ್ಷ ಬಿಡ್ತಾರೆ, ಇವತ್ತು ಸಂಜೆ ಒಳಗೆ ರಾಜೀನಾಮೆ ಕೊಡ್ತಾರೆ ಅಂತ ಇದೆ. ಅವರು ಆ ಥರ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ಹಿಂದೆ ರಾಜೀನಾಮೆ ಕೊಟ್ಟು, ಈಗ ಜಗದೀಶ್ ಶೆಟ್ಟರ್ ಅವರು ನಮ್ಮ MLC ಆಗಿದ್ರು, ಅವರು ರಾಜೀನಾಮೆ ಕೊಟ್ಟು ಆಮೇಲೆ BJPಯನ್ನು ಸೇರಿದ್ರು. ಇವರು ಅಷ್ಟೇ ರಾಜೀನಾಮೆ ಕೊಟ್ಟು ಆಮೇಲೆ ವೋಟ್ ಮಾಡ್ಬೋದಾಗಿತ್ತು. ಅವಾಗ ಜನ ತೀರ್ಮಾನ ಮಾಡೋರು. ಕಾನೂನು ಪ್ರಕಾರ ಟರ್ಮಿನೇಟ್ ಮಾಡಿದ್ರೆ ಈ ಅವಧಿಗೆ ಮಾತ್ರ ಟರ್ಮಿನೇಟ್ ಮಾಡ್ಬೋದು, ರಾಜೀನಾಮೆ ಕೊಟ್ಟರೆ ಮುಗಿದೋಗುತ್ತಲ್ಲ ಸರ್? ನೋಡೋಣ,
ಅವ್ರ ನಿಲುವನ್ನ ನಾವು ಹೇಳಕ್ಕೆ ಇವಾಗ ಪಕ್ಷಕ್ಕೆ ದ್ರೋಹ ಬಗ್ದವ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ. ಅಲ್ಲ, ಕಾನೂನು ಪ್ರಕಾರ ನೀವು ಕಾನೂನು ಏನಾಯ್ತು ಆ ಚರ್ಚೆ ಮಾಡ್ತಾ ಇದ್ದೀರಿ. ಟರ್ಮಿನೇಟ್ ಮಾಡಿದ್ರು ಕೂಡ ಈ ಅವಧಿಗೆ ಅಂತ ಹೇಳ್ತಾರೆ. ರಾಜೀನಾಮೆ ಕೊಟ್ರೆ ಆ ಅವಧಿ ಮುಕ್ತಾಯ ಆಗುತ್ತೆ, ಮತ್ತೆ ಎಲೆಕ್ಷನ್ ನೋಡೋಣ, ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀರಿ. ಈಗ ಸದ್ಯಕ್ಕೆ ಇನ್ನೂ ಹೆಬ್ಬಾರ್ ಅವ್ರದ್ದು ಏನು ಅಂತ ಗೊತ್ತಿಲ್ಲ. ಅವರು ಏನು ಕ್ರಮ ತೆಗೆದುಕೊಳ್ತಾರೋ ನೋಡಿ ಇವೆರಡೂ ಸೇರಿದಂತೆ ನಾವು ಪಾರ್ಟಿಯ ನಿಲುವನ್ನ ಸರ್ ಸ್ಪಷ್ಟವಾಗಿ ಮತ್ತೊಂದು ನಿರೀಕ್ಷೆ ಮಾಡಿದಂತೆ ಭೂಪೇಂದ್ರ ರೆಡ್ಡಿ ಅವರಿಗೆ ಮತಗಳು ಕಡಿಮೆ ಬಿದ್ದಿದೆ ಸರ್. ಇಲ್ಲ, ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ರು ಒಂದು ಪ್ರಯತ್ನ ಮಾಡೋಣ ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ನಮಗೆ ಬಿಜೆಪಿಗೆ ಒಂದು ಗೆಲ್ಲೋ ಅಂಥದ್ದಕ್ಕೆ ಏನು ಸಂದೇಹ ಇಲ್ಲ. ಎರಡನೇ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಆ ಪ್ರಯತ್ನ ಮೋಸ್ಟ್ಲಿ ನಮ್ಮದು ಆಗಲಿಲ್ಲ, ಸಕ್ಸಸ್ಫುಲ್ ಆಗಲಿಲ್ಲ. ಈಗ ಸಂಖ್ಯಾಬಲ ಕಡಿಮೆ ಇದ್ರು ಕೂಡ ಈ ಒಂದು ಪ್ರಯತ್ನ ಬೇಕಿತ್ತ ಸರ್? ಇದು ಮುಜುಗರ ಅಲ್ವಾ ಸರ್ ಎನ್ಡಿಎಗೆ? ಇಲ್ಲ, ಈಗ ಸ್ಪರ್ಧೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಿರಿ. ಅದರಲ್ಲಿ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಇದ್ದಿದ್ದೆ. ಒಂದು ನಮ್ಮ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ, ಇವತ್ತು ಇನ್ನೊಬ್ಬ ಅಭ್ಯರ್ಥಿ ಸೋತಿದ್ದಾರೆ. ಅದರಿಂದ ಇವೆಲ್ಲನೂ ಕೂಡ ರಾಜಕೀಯದಲ್ಲಿ ನಡೆಯುವಂಥದ್ದು. ಅದರಿಂದ ಇದ್ರ ಬಗ್ಗೆ ಪಾರ್ಟಿಯಲ್ಲಿ ತೀರ್ಮಾನ. ಸರ್, ಈ ಸೋಲು ಬಿಜೆಪಿಯ ಸೋಲ ಅಥವಾ ಜೆಡಿಎಸ್ ಪಕ್ಷದ ಸೋಲ? ಆ ಥರ ಏನು ಇದನ್ನ ನೋಡಿ, ನಮ್ಗೆ ಚಾನ್ಸ್ ಇರಲಿಲ್ಲ, ನೀವೇ ಹೇಳಿದ್ರಿ ಚಾನ್ಸ್ ಇರಲಿಲ್ಲ, ಟ್ರೈ ಮಾಡೋ ಪ್ರಯತ್ನ ಮಾಡಿದ್ರಿ ಅಷ್ಟೇ. ಒಂದು ಗೆದ್ದಿದ್ರಿ, ಸಂತೋಷ ಇದೆ. ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.